ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಅಕ್ಷಯ ತೃತೀಯ ದಿನ ನಿಮಗೆಲ್ಲರಿಗೂ ಶುಭಾಶಯಗಳು. ಇವತ್ತು ನೀವು ಏನು ಕೇಳ್ಕೊತೀರಲ್ಲ, ಎಷ್ಟು ಒಳ್ಳೆ ಮನಸ್ಸಿನಿಂದ ಕೇಳ್ಕೊತೀರಿ ಅಥವಾ ಎಷ್ಟು ಒಳ್ಳೆ ಇಂಟೆನ್ಷನ್ಸ್ ಅದ್ರ ಹಿಂದೆ ಇಟ್ಟಿರ್ತೀರಿ, ಅದಕ್ಕೆ ತಕ್ಕಂಗೆ ನಿಮ್ಗೆ ಇವತ್ತು ಫಲ ಸಿಗ್ತೈತಿ, ನೆನಪಿರಲಿ. ಅದು ಹೆಂಗಿರ್ತೈತಿ ಅಂತಂತಂದರೆ, ಎಂದೂ ಕ್ಷಯ ಆಗಲಾರದೆ ಇರುವಂಥದ್ದು, ಎಂದೂ ಕರಗಲಾರದೆ ಇರುವಂಥದ್ದು ದೇವ್ರು ಇವತ್ತು ನಿಮಗೆ ಪ್ರೊವೈಡ್ ಮಾಡ್ತಾನೆ. ಸೊ ನೀವು ವಿಚಾರ ಮಾಡಿರಿ, ನೀವು ಅದನ್ನು ಹೆಂಗೆ ಕೇಳ್ಕೋಬೇಕು, ಏನು ಕೇಳ್ಕೋಬೇಕು ಅಂತಂದು ಹೇಳಿ. ಏನೇ ಕೇಳ್ಕೊಂಡ್ರು ಇವತ್ತು ಮಟೀರಿಯಲ್ ವಿಷಯ ಏನೇ ಕೇಳ್ಕೊಬೇಡ್ರಿ. ನಿಮಗೆ ಲಕ್ಷ್ಮಿ ಹತ್ರ ಏನಾದರೂ ಕೇಳಬೇಕಾಗಿತ್ತು ಅಂತಂದ್ರೆ ಒಂದೇ ಹೇಳ್ರಿ, ಸದಾ ನಮ್ಮ ಮನೆಯೊಳಗೆ ಬಂದು ನೆಲೆಸಿಬಿಡು ಅಂತಂದು ಹೇಳಿ. ನಿನ್ನ ಆಶೀರ್ವಾದ ನನ್ನ ಮನೆಯಾಗಿರಲಿ ಅಂತಂದು ಹೇಳಿ. ನಿಮ್ಗೆ ಯಾವ ಥರ ಸೆಂಟೆನ್ಸ್ ಬೇಕೋ ಆ ಥರ ಸೆಂಟೆನ್ಸ್ ಮಾಡಿರಿ. ನನಗೆ ಹೊಲ ಬೇಕು, ಮನೆ ಬೇಕು ಅಂತಂದು ಕೇಳಕ್ಕೆ ಹೋಗ್ಬೇಡ್ರಿ. ಅವ್ರು ಅಷ್ಟೇ ಕೊಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಆಶೀರ್ವಾದ ಇತ್ತು ಅಂತ ತಿಳ್ಕೊಡ್ರಿ, ಜೀವನ ಪೂರ್ತಿ ನಿಮ್ಮ ಜೊತೆಗಿರ್ತಾರೆ ಅವರು. ಆ್ಯಕ್ಚುಲಿ ಇವತ್ತು ಏನಾಗಿತ್ತು ಗೊತ್ತಾ, ನಾನು ಶಾರ್ಟ್ ಮಾಡೋಕ್ಕಂತಂದು ಹೇಳಿ ರೆಡಿ ಮಾಡಿದ್ದೆ. ಅರ್ಧ ಶಾರ್ಟ್ ಮಾಡಿದ್ಕೊಂಡು ನಂಗೆ ನೆನಪಾತು, ದಿಸ್ ಇಸ್ ಅ ಬ್ಯೂಟಿಫುಲ್ ಎನರ್ಜಿ, ಇದನ್ನು ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತಂದು ಹೇಳಿ. ಸೊ ನಾನು ಕಾರ್ಡ್ ಇಲ್ಲೇನು ಶಫಲ್ ಮಾಡ್ತಾ ಇಲ್ಲ, ಅದನ್ನೇನು ಬಂದಿತ್ತಲ್ಲ ಅದನ್ನು ವಾಪಸ್ ಇಟ್ಟೆನ ಇಲ್ಲಿ ಕಾರ್ಡ್ಸ್ಕೊಂಡು. ಓಕೆ, ಐ ಹೋಪ್ ಯು ಕ್ಯಾನ್ ಸಿ ದಿಸ್. ಕಿಂಗ್ ಎನರ್ಜಿ ಇದೆ. ಓಕೆ, ಲಾಸ್ಟ್ ಕಾರ್ಡ್ ಈಸ್ ಕ್ವೀನ್. ಸೊ ಇದಕ್ಕಿಂತ ಮುಂಚೆ ನಾನು ನಿನ್ನೆ ನಡೆದಂಥ ಒಂದು ಘಟನೆ ಹೇಳಬೇಕು. ನಿನ್ನೆ ನಾನು ಇದನ್ನು ಹಾಕಿದ್ದೆ, ಶಾರ್ಟ್ ಹಾಕಿದ್ದೆ. ಆ ಶಾರ್ಟ್ದೊಳಗೆ ಹೇಳಿದ್ದೆ ನಾನು, ಎಲ್ಡರ್ಲಿ ಪರ್ಸನ್ನ ನೀವು ಭೇಟಿ ಮಾಡ್ತೀರಿ ಮತ್ತು ನೀವು ಯಾವುದೋ ವಿಷಯಕ್ಕಾಗಿ ಅವ್ರ ಜೊತೆ ಗಂಭೀರ ವಿಷಯಕ್ಕಾಗಿ ನೀವು ಮಾತಾಡ್ತೀರಿ ಅಂತಂದು ಹೇಳಿ. ನಿನ್ನೆ ನನಗೊಬ್ಬರದ್ದು ಫೋನ್ ಬಂದಿತ್ತು. ಎಲ್ಡರ್ಲಿ ಪರ್ಸನ್ ಅಂದ್ರೆ ಮತ್ತು ನಾನೇ ಅಲ್ಲ, ಈಗ ಸದ್ಯ ಅವ್ರು ನನ್ನ ಕೇಳೇನೆ ಕೆಲಸ ಮಾಡ್ತಾರ ಅಂತಂತಂದ್ರೆ ನಾ ಅದಂದೆ ಶಾರ್ಟ್ ನೋಡ್ರಿ ಅದನ್ನು ಅಂತಂದು ಹೇಳಿ. ಸೊ ಹೆಂಗಿರ್ತಾವಂತಂತಂದ್ರೆ, ನೀವು ಯಾವ ವಿಡಿಯೋಸ್ ನೋಡ್ತಿರ್ತೀರಿ, ಯಾವ ಮನುಷ್ಯನಿಗೆ ನೀವು ಕನೆಕ್ಟೆಡ್ ಇರ್ತಿರಲ್ಲ, ಆ ಎನರ್ಜಿ ನೀವು ರಿಸೀವ್ ಮಾಡ್ತಿರ್ತೀರಿ. ಯಾಕಂದರೆ ಹಂಗೆ ನೋಡಿದರೆ ಜಗತ್ತಿನಾಗ ಏನಲ್ಲ ಸಾಕಾಗೋಷ್ಟು ಜನ ರೀಡರ್ಸ್ ಅದಾರ, ಅವ್ರದ್ದು ಎನರ್ಜಿ ಎಲ್ಲ ನಿಮ್ಮ ಜೊತೆ ಕನೆಕ್ಟ್ ಆಕತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ನೀವು ಯಾರಿಗೆ ಸಬ್ಸ್ಕ್ರೈಬ್ ಮಾಡಿರ್ತೀರಿ, ನೀವು ಯಾರನ್ನ ಹೆಚ್ಚಿಗೆ ನೋಡ್ತಿರ್ತೀರಿ, ಯಾರು ಹೇಳಿದ ವಿಷಯಗಳನ್ನು ನೀವು ಕೇಳ್ತಿರ್ತೀರಿ, ಅವ್ರ ಎನರ್ಜಿ ನೀವು ರಿಸೀವ್ ಮಾಡ್ತಿರ್ತೀರಿ. ಸೊ ಅದಕ್ಕೆ ಎಲ್ಲರೂ ಹೇಳ್ತಿರ್ತಾರೆ, ಕಮೆಂಟ್ ಮಾಡಿರಿ, ಎನರ್ಜಿ ರಿಸೀವ್ ಮಾಡಬೇಕು ಅಂತಂತಂದರೆ ನೀವು ಕಮೆಂಟ್ ಬಾಕ್ಸ್ದಾಗ ಏನಾದರೂ ಮೆಸೇಜ್ ಹಾಕ್ರಿ ಅಂತ ಹೇಳೋದೇ ಅಷ್ಟೇ ಸಲುವಾಗಿ. ನೋಡಿ ಈ ಕಾರ್ಡ್ ನೀವು ನೋಡಿ ಏನಿದೆ, ಅದು ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ಮೀನ್ಸ್ ದಿಸ್ ಇಸ್ ಅ ಮೆಂಟಲ್ ಹೆಲ್ತ್. ಓಕೆ, ಆಮೇಲೆ ಇದು ಕಿಂಗ್ ಆಫ್ ವಾಂಡ್ಸ್ ಅಂತಂತಂದರೆ ಕರಿಯರ್, ಬಿಸ್ನೆಸ್, ಪ್ರೊಫೆಷನ್. ಬ್ಯೂಟಿಫುಲ್ ಫೀಚರ್. ಇನ್ ಆ್ಯಂಡ್ ಎಂಕಿ ಎನರ್ಜಿ ಅಂದರೆ ಪುರುಷ ಮತ್ತು ಪ್ರಕೃತಿಯ ಎನರ್ಜಿ, ಅಂದರೆ ಇದು ಅರ್ಧನಾರೀಶ್ವರ. ಸ್ಟ್ರೆಂಗ್ತ್ ಅಂದರೆ ದುರ್ಗಾದೇವಿ. ಎಷ್ಟು ಬ್ಯೂಟಿಫುಲ್ ಐತೆ ನೋಡ್ರಿ ಇವತ್ತಿನ ಕಾರ್ಡ್ನ. ಆ್ಯಕ್ಚುಲಿ ಶಾರ್ಟಿಗೆ ಅಂತಂದೆ ತಯಾರು ಮಾಡಿದ್ದೆ ಅದನ್ನು. ನಾ ಅಂದೆ ಅದನ್ನು ಬಿಟ್ಟು ಇದನ್ನು ಮಾಡೋಣ ಅಂತ ನಾ ಇದಕ್ಕೆ ಬಂದೆ. ನೋಡಿರಿ, ದೇವ್ರು ನಿಮ್ಗೆ ಎಲ್ಲ ಕಡೆಯಿಂದ ಹೆಲ್ಪ್ ಮಾಡಾಕತ್ತಾನ. ದೇವ್ರು ಅಂತಂತಂದ್ರೆ ದಟ್ ಬ್ಯೂಟಿಫುಲ್ ಎನರ್ಜಿ. ಅಕ್ಷಯ ತೃತೀಯ ದಿನ ದುರ್ಗಾದೇವಿ ಅನ್ರಿ, ಅರ್ಧನಾರೀಶ್ವರ ಅನ್ರಿ, ದುರ್ಗಾ ಪರಮೇಶ್ವರಿ ಅಂತಂದ್ರೂ ಪರವಾಗಿಲ್ಲ ನೀವು. ಓಕೆ, ನಿಮಗೆ ಎಷ್ಟು ಬ್ಯೂಟಿಫುಲಿ ಆಶೀರ್ವಾದ ಮಾಡಕತ್ತಾಳ ಅಂದ್ರೆ, ಶಿ ಈಸ್ ಗೋಯಿಂಗ್ ಟು ಬ್ಲೆಸ್ ಯು ಫ್ರಮ್ ಆಲ್ ದ ವೇಸ್. ನೋಡಿರಿ, ಹೆಲ್ತ್ ಇದೆ, ವೆಲ್ತ್ ಇದೆ, ಅಬಂಡೆನ್ಸ್ ಇದೆ, ಫಿಸಿಕಲ್, ಮೆಂಟಲ್, ಇಮೋಷ್ನಲ್ ಎಲ್ಲ ಥರದ ಹೆಲ್ತ್ನೂ ಐತಿ ಇದ್ರೊಳಗೆ. ವಾಂಡ್ಸ್ ಏನು ತೋರಿಸ್ತೈತಿ ಅಂದರೆ ಕರಿಯರು, ಪ್ರೊಫೆಷನು, ಎಜುಕೇಷನ್ನು. ಯು ಕ್ಯಾನ್ ಎಕ್ಸ್ಪೆಕ್ಟ್ ಬೆಸ್ಟ್ ಥಿಂಗ್ಸ್ ಫ್ರಮ್ ಟುಡೇ ಆನ್ವರ್ಡ್ಸ್. ನೋಡಿರಿ, ದುರ್ಗಾದೇವಿ ಸ್ಟ್ರೆಂಗ್ತ್ ಕಾರ್ಡ್ ಏನು ಹೇಳ್ತೈತಿ, ನಾಲೆಜ್ ಹೇಳ್ತೈತಿ, ಸ್ಟ್ರೆಂಗ್ತ್ ಹೇಳ್ತೈತಿ, ನಿಮ್ಮ ಫೋಕಸ್ ಇಂಪ್ರೂವ್ ಆಕತಿ, ಮಲ್ಟಿಪಲ್ ಅಪಾರ್ಚುನಿಟೀಸ್ ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ. ಓಕೆ, ನಿಮ್ಮ ಬ್ಯೂಟಿಫುಲ್ ಗ್ರೋತ್ ಸಲುವಾಗಿ, ನಿಮ್ಮ ಜೀವನದ ಗ್ರೋತ್ ಸಲುವಾಗಿ. ಎಸ್, ಬೌಂಡ್ರೀಸ್ ಇಸ್ ದೇರ್. ಸಿ ನಾವು ದಿಸ್ ಇಸ್ ಸ್ವಲ್ಪ ಲಕ್ಷ ಕೊಡಬೇಕೀಗ. ಸಿ ದಿಸ್ ಇಸ್ ಅ ಬೌಂಡ್ರೀಸ್. ನೋಡಿರಿ, ಇಲ್ಲೂ ಇನ್ಫಿನಿಟಿ ಸಿಂಬಾಲ್ ಐತಿ, ಇಲ್ಲೂ ಇನ್ಫಿನಿಟಿ ಸಿಂಬಾಲ್ ಐತಿ. ನೀವು ಏನನ್ನೂ ರಿಸೀವ್ ಮಾಡ್ಬೋದು. ಓಕೆ, ಯಾವುದೇ ಥರದ ಒಳ್ಳೆಯ ವಿಷಯಗಳನ್ನು ನೀವು ಬೇಕು ಅಂತಂದರೆ ನೀವು ರಿಸೀವ್ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲಿ ಬರ್ತೈತಿ. ಆದರೆ ನೀವೇನು ಮಾಡಬೇಕು ಅಂತಂತಂದ್ರೆ ಅದಕ್ಕೆ ಬೌಂಡ್ರೀಸ್ ಸೆಟ್ ಮಾಡಬೇಕು. ಬೌಂಡ್ರೀಸ್ ಶುಡ್ ಬಿ ಹೆಲ್ದಿ. ನೆಗೆಟಿವ್ ಎನರ್ಜಿ ಇರುವಂಥ ಜನರ ಜೊತೆ ಕೂಡಬೇಡ್ರಿ, ಅವ್ರನ್ನ ಎಂಟರ್ಟೈನ್ ಮಾಡಬೇಡ್ರಿ, ಅವ್ರ ಜೊತೆಗೆ ಇರಾಕೆ ಹೋಗ್ಬೇಡ್ರಿ. ಅವ್ರ ಜೊತೆ ಎಷ್ಟು ಆಕತಿ ಅಷ್ಟು ಕಟ್ ಆಫ್ ಮಾಡ್ಕೊಂಡು
ಬೌಂಡ್ರೀಸ್ ಕ್ರಿಯೇಟ್ ಮಾಡಿಕೊಡ್ರಿ. ಹೆಂಗೆ ಗೊತ್ತಾ, ನೀವೆಲ್ಲ ಒಳ್ಳೆ ಎನರ್ಜಿ ಕ್ರಿಯೇಟ್ ಮಾಡ್ಕೊಂಡ್ರೂ ಸಹಿತ ಆ ಥರದ ನೆಗೆಟಿವ್ ಎನರ್ಜಿ ಡ್ರೈನ್ ಮಾಡುವಂಥ ಜನ ಏನಿರ್ತಾರಲ್ಲ, ಅವ್ರು ಇರುವಂಥ ಪಾಸಿಟಿವ್ ಎನರ್ಜಿ ಕಿತ್ಕೊಂಡು ಹೋಗ್ತಿರ್ತಾರೆ. ಅದಕ್ಕೆ ಬೇಕು ಬೇಡಗಳನ್ನು ಸರಿಯಾಗಿ ವಿಚಾರ ಮಾಡಿ ನಿರ್ಣಯಕ್ಕೆ ಬರುತ್ತೆ ಬರ್ರಿ ಯಾವತ್ತಿದ್ರು. ಬೆಸ್ಟ್ ಅಂತಂತಂದರೆ ಸ್ವಲ್ಪ ಆ ಥರದ ವಿಷಯಗಳಿಂದ ಸ್ವಲ್ಪ ದೂರ ಇರಬೇಕು. ಮೌನವಾಗಿರೋದೇ ಜಾಸ್ತಿ ಉತ್ತಮ. ನೀವು ಮೌನದಿಂದ ಏನೆಲ್ಲ ಪಡೆಯಬಲ್ಲಿರಿ. ಆ್ಯಂಡ್ ಮೇಕ್ ಹೆಲ್ದಿ ಬೌಂಡ್ರೀಸ್. ಈಗ ನೋಡಿರಿ, ನನಗೆ ಎಷ್ಟೋ ಜನ ಫೋನ್ ಮಾಡ್ತಿರ್ತಾರೆ. ನಾನು ಹೇಳ್ತೇನೆ, ನೀವು 12 ಗಂಟೆ ಮುಂಚೆ ಒಟ್ಟು ಫೋನ್ ಮಾಡೋಕೆ ಹೋಗ್ಬೇಡ್ರಿ. ಸಂಜೆ 7ರಿಂದ 8 ಫೋನ್ ಮಾಡಬೇಡ್ರಿ. ಯಾಕಂದ್ರೆ ನನ್ನ ಮೊದಲು ಆದ್ಯತೆ ನನ್ನ ಮನೆಯ ಅಡಿಗೆ. ಅದನ್ನೆಲ್ಲ ಮಾಡಿದ ಮೇಲೆ ನಾನು ಬಾಕಿ ಕೆಲಸಕ್ಕೆ ಟೈಮ್ ಕೊಡ್ತೇನೆ. ಹೌದು, ಯಾಕಂದ್ರೆ ನನ್ನ ಪ್ರಯಾರಿಟಿ ಲಿಸ್ಟ್ನಾಗ ನನ್ನ ಮನೆ ಮೊದಲು ಬರ್ತೈತಿ. ಸೊ ದೀಸ್ ಆರ್ ದ ಹೆಲ್ದಿ ಬೌಂಡ್ರೀಸು. ಇದಕ್ಕೇನಂತಾರೆ ಅಂತಂದ್ರೆ ಇದು ನಾಲೆಜನ. ನನಗೆ ನನ್ನ ಪ್ರಯಾರಿಟಿ ಸೆಟ್ ಮಾಡ್ಕೊಳಕ್ಕೆ ಬರಲಿಲ್ಲ ಅಂತಂದ್ರೆ ಎಲ್ಲ ಕಸಿವಿಸಿ ಆಕೈತಿ. ನಾ ಬೆಳಿಗ್ಗೆ ಎಲ್ಲ ಫೋನನ್ನು ತೊಗೊತ ಕುಂತೆ ಅಂತಂದ್ರೆ ನಾನು ಅಡುಗೆ ಮನೆಗೆ ಕೆಲಸ ಯಾವಾಗ ಮಾಡಬೇಕು, ನಾನು ಮಂದಿ ಜೊತೆ ಯಾವಾಗ ಮಾಡಬೇಕು, ನಾನು ಇವ್ರಿಗೂ ಜಸ್ಟಿಸ್ ಸರ್ವ್ ಮಾಡೋಕೆ ಬರೋಂಗಿಲ್ಲ, ನಾನು ಅವ್ರಿಗೂ ಜಸ್ಟಿಸ್ ಸರ್ವ್ ಮಾಡೋಕೆ ಬರೋಂಗಿಲ್ಲ. ನಾ ಬೇಕಂತ ನಿಮಗೆ ಏನಾರ ಲೋಕಲ್ ಲ್ಯಾಂಗ್ವೇಜ್ದಾಗ ತಿಳಿಸಿ ಹೇಳ್ತಿರ್ತೇನೆ. ದೊಡ್ಡ ಸೆಂಟೆನ್ಸಸ್ ನನಗೂ ಮಾಡೋಕೆ ಬರ್ತೈತಿ. ಎಸ್, ಹ್ಯಾಪಿನೆಸ್ ಇಸ್ ದೇರ್. ನೀವು ಬೌಂಡ್ರಿ ಸೆಟ್ ಮಾಡಿದ್ರಿ ಅಂತ ತಿಳ್ಕೊರಿ, ನ್ಯಾಚುರಲಿ ನೀವು ಹ್ಯಾಪಿ ಆಗ್ತೀರಿ. ಯಾಕಂತಂದ್ರೆ ನಿಮಗೆ ಬೇಡವಾದ ವಸ್ತುಗಳು ನಿಮ್ಗೆ ಆ ಬೌಂಡ್ರಿಯಿಂದ ಹೊರಗಿರ್ತಾವೆ. ಅವು ನೀವು ಒಳಗೆ ಬಿಟ್ಕೊಂಡಿರಂಗಿಲ್ಲ. ಅಂದ್ರೆ ಇದರ ಅರ್ಥ ನೀವು ಅವ್ನ ತಲೆ ಒಳಗೆ ತೂರಿಸ್ಕೊಂಡಿರಂಗಿಲ್ಲ. ಅವು ತಲೆ ಒಳಗೆ ಮನೆ ಮಾಡ್ಕೊಂಡು ಕುಂತು ಅಂತಂದ್ರೆ ಇತ್ತ ಹ್ಯಾಪಿನೆಸ್ಸಿಗೂ ಕತ್ರಿ ಹಚ್ತಾರೆ ಅವರು. ಅದು ಯಾವುದೇ ಇರ್ಬೋದು, ವಿಷಯ ಇರ್ಬೋದು, ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು. ಜೀವನದ ಸಣ್ಣ ಸಣ್ಣ ಮೊಮೆಂಟ್ಸ್ಗಳನ್ನು ಅನುಭವಿಸಿ ಸುಖ ಪಡಿಲಿಕ್ಕೆ ಕಲಿಬೇಕು. ಓಕೆ, ಆ ಥರದ ಮೆಂಟ್ಯಾಲಿಟಿ ನೀವು ಇಂಪ್ರೂವ್ ಮಾಡಿಕೊಡ್ರಿ. ಅದನ್ನೇ ಆ ಥರದ ಮೆಂಟ್ಯಾಲಿಟಿ ಇಂಪ್ರೂವ್ ಮಾಡಿಕೊಡ್ರಿ ನೀವು. ದಟ್ ಈಸ್ ದ ಕೀ ಫಾರ್ ಸಕ್ಸಸ್ಫುಲ್ ಲೈಫ್. ವಾವ್, ಜಸ್ಟಿಸ್ ಇಸ್ ದೇರ್. ನೋಡಿ, ಇವತ್ತು ನೀವು ಏನು ದುರ್ಗಾ ಪರಮೇಶ್ವರಿ ಏನು ಹೇಳ್ಯಾಳಲ್ಲ ನೋಡಿರಿ, ನಾನಂತೂ ಈಗ ಏನು ದುರ್ಗಾ ಪರಮೇಶ್ವರಿ ಅಂತ ಹೆಸರು ಕೊಡಬೇಕು ಅಂತ ವಿಚಾರ ಮಾಡಲಿಲ್ಲ. ಕಾರ್ಡ್ಸ್ ಏನು ಬಂದು ಅಲ್ಲ, ಅದ್ರ ಮೇಲಿಂದ ಹೆಸರು ತಯಾರಾಯ್ತು. ಸೊ ನಿಜವಾಗ್ಲೂ ಶೀ ಈಸ್ ಬ್ಲೆಸ್ಸಿಂಗ್ ಯು. ಶೀ ಈಸ್ ಬ್ಲೆಸ್ಸಿಂಗ್ ಯು. ನೀವು ಒಳ್ಳೇದು ಮಾಡಿದರೆ ನಿಮಗೆ ಒಳ್ಳೇದನ್ನು ಕೊಡ್ತಾರೆ, ನೀವು ಕೆಟ್ಟದ್ದು ಮಾಡಿದರೆ ನಿಮಗೆ ಕೆಟ್ಟದ್ದನ್ನು ಕೊಡ್ತಾರೆ ಅವರು. ಸೊ ಜಸ್ಟಿಸ್ ಈಸ್ ದೇರ್. ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಮೇಲೆ ನಾವು ಲಕ್ಷ್ಯ ಕೊಡ್ಬೇಕು. ಎಷ್ಟಾಗ್ತೈತಿ ಅಷ್ಟು ಒಳ್ಳೆಯದನ್ನೇ ಮಾಡ್ಲಿಕ್ಕೆ ನೋಡ್ರಿ. ಸೊ ನಿಮಗೆ ಅಡ್ವೈಸ್ ಅಂತ ಏನು ಬರ್ತಾ ಇದೆ, ಟ್ಯಾರೋ ನಿಮಗೆ ಮತ್ತೇನು ಅಡ್ವೈಸ್ ಮಾಡಾಕತ್ತೈತಿ. ಜಸ್ಟಿಸ್ ಬಂತು, ಮಾತೇ ಮುಗಿದೋಯ್ತು. ನೀವು ಕೆಲಸ ಮಾಡಿದ್ರಿ ಅಂತಂತಂದರೆ ನಿಮಗೆ ಏನು ಬೇಕಲ್ಲ ಅವ್ರು ಅದನ್ನು ಕೊಟ್ಟೇ ಕೊಡ್ತಾರೆ. ಮತ್ತು ಹೆಂಗಿರ್ತೈತಿ ಅಂತಂದರೆ ಕೆಲವೊಂದನ್ನು ನಾವು ನಮ್ಮ ಕೆಪಾಸಿಟಿಗಿಂತಲೂ ಜಾಸ್ತಿ ಇರೋದನ್ನು ಕೇಳಿರ್ತೇವೆ. ಅವಾಗ ಅವ್ರಿಗೆ ಗೊತ್ತಿರ್ತೈತೆ ನಿಮಗೆ ಡೈಜೆಸ್ಟ್ ಆಗಂಗಿಲ್ಲ ಅಂತಂದು ಹೇಳಿ. ಕೆಲವೊಂದು ಸರ್ತಿ ನಾವು ಭಾಳ ಕೆಪೇಬಲ್ ಇರ್ತೇವೆ, ಅದರ ನಾವು ಕೇಳೋದು ಭಾಳ ಸಣ್ಣ ಸಾಮಾನು ಇರ್ತೈತಿ. ಅದಕ್ಕೆ ಅವ್ರು ಹೆಂಗೆ ಅಂತಂದ್ರೆ ಅವ್ರು ತಮ್ಮ ತಲೆ ಉಪಯೋಗ ಮಾಡಿ ತಮಗೆ ಏನು ಬೇಕೋ ಅವ್ರು ಅದನ್ನು ಕೊಡ್ತಾರೆ. ಆದರೆ ನಿಮ್ಮ ಪ್ರೇಯರ್ ಮೇಲೆ ನಿಮಗೆ ನಂಬಿಕೆ ಇರಬೇಕಷ್ಟೆ. ಎಸ್, ಕಾಣ್ತಾ ಇದೆ ಅಂತ ತಗೊಂಡಿದ್ದೀನಿ. ಸಿ ಐಲ್ ಕೀಪ್ ಹಿಯರ್. ಓಕೆ, ದಿಸ್ ಇಸ್ 8 ಆಫ್ ಸೋರ್ಟ್ಸ್. ಇದು ಹೆಂಗೆ ಅಂತಂತಂದ್ರೆ, ನೀವು ಮನಸ್ಸು ಮಾಡಿದರೆ ಈ ವಿಷಯದಿಂದ ನೀವೇ ಹೊರಗೆ ಬರ್ತೀರಿ ಅಷ್ಟೇ. ಅದೇನಂತಂದರೆ ಭ್ರಮೆ ಮತ್ತು ಭ್ರಾಂತಿ ಕಲ್ಪಿಸಿಕೊಂಡದ್ದು. ಇದೇನು ಕ್ವೀನ್ ಆಫ್ ವಾಂಡ್ಸ್. ಅಗಳಿದು ಡೆಕ್ಕದ ಕೆಳಗಡೆ ಇತ್ತಲ್ಲ, ಇದು ಕಾರ್ಡ್ ಈಗ ಮತ್ತೆ ವಾಪಸ್ ತಾನೇ ಬಂದೈತೆ ನೋಡ್ರಿ ಈಗ ಅದು. ಸೊ ಇವತ್ತು ಏನು ಅಂತಂತಂದರೆ, ಇವತ್ತು ಫೀಮೇಲ್ ಡಿಟಿ ನಿಮಗೆ ಹೆಲ್ಪ್ ಮಾಡ್ತೈತಿ. ನೀವು ಯಾವ ಡಿಟಿನ ವರ್ಷಿಪ್ ಮಾಡ್ತಿರಲ್ಲ, ಆ ಫೀಮೇಲ್ ಡಿಟಿ ಇವತ್ತು ನಿಮಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತೈತೆ ನೋಡ್ರಿ. ಇಲ್ಲಿ ಸಿ ಆಲ್ ಆರ್ ಫೀಮೇಲ್ಸ್. ಇಲ್ಲಿ ಒಂದೇ ಮೇಲಿದೆ. ಇದು ಪುರುಷ ಮತ್ತು ಪ್ರಕೃತಿಯ ಸಂಗಮ. ಸೊ ನಾನು ಅನ್ಕೋತೀನಿ ಇವತ್ತು ದುರ್ಗಾ ಪರಮೇಶ್ವರಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ತಾವು ಇಷ್ಟಪಟ್ಟದ್ದು ಏನು ಒಳ್ಳೇದು ಇಷ್ಟಪಟ್ಟಿರಲ್ಲ ಅದು ನಿಮಗೆಲ್ಲರಿಗೂ ಸಿಗಲಿ ಅಂತ ಆಸೆ ಮಾಡ್ತೀನಿ. ಥ್ಯಾಂಕ್ ಯು.